ಶಿವರಾಜ್ ಕುಮಾರ್ಗೆ ಮಿಯಾಮಿಯಲ್ಲಿ ಆಪರೇಷನ್ ಸಕ್ಸಸ್ ಆಗಿದೆ. ಅಭಿಮಾನಿಗಳ ಪೂಜೆ ಹಾರೈಕೆ ಫಲಿಸಿದೆ. ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಸೇನಾ ಸಮಿತಿ ಗಂಡುಗಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದಿಂದ ಪೂಜೆ ನಡೆದಿದೆ. ಗವಿಗಂಗಾಧರೇಶ್ವರ ದೇಗುಲದಲ್ಲಿ ಪೂಜೆ ಹೋಮ ನಡೆಸಿದ್ದಾರೆ. ಅಲ್ಲದೆ ದೇಗುಲದಲ್ಲಿ ಶ್ರೀ ಮಹಾಮೃತ್ಯುಂಜಯ ಹೋಮ ನಡೆಸಿದ್ರು. ಶಿವಣ್ಣ ಗುಣಮುಖರಾಗಲಿ ಅಂತೇಳಿ ಮಹಾರುದ್ರಾಭಿಷೇಕ ಮಾಡಿಸಿದ್ರು. ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಸೇನಾ ಸಮಿತಿ ಗಂಡುಗಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದಿಂದ ಪೂಜೆ ಮಾಡಿದರು. ಆದ್ರಿಂದ ಆ ಶಿವರಾಜ್ ಕುಮಾರ್ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಆರೋಗ್ಯ ಕೊಟ್ಟು ಹಲವಾರು ಜನಕ್ಕೆ ಒಳ್ಳೇದಾಗಲಿ ಅಂತೇಳಿ ಗಂಗಾಧರೇಶ್ವರ ಸಾನ್ನಿಧ್ಯದಲ್ಲಿ ಮಹಾಮೃತ್ಯುಂಜಯ ಆದಿತ್ಯಾದಿ ನವಗ್ರಹ ಮಹಾಗಣಪತಿ ಪುರಸ್ತರ ಆಯುಷ್ಯೋಮ ಅವರಿಗೆ ಇನ್ನೂ ಸ್ಥಿರವಾಗಿ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ವಿಶೇಷವಾಗಿ ಆಯುಷ್ಯೋಮ ಮಾಡಿದೀವಿ. ಆ ಗಂಗಾಧರೇಶ್ವರನ ಅನುಗ್ರಹದಲ್ಲಿ ಪರಿಪೂರ್ಣವಾಗಿ ಅವರು ವಿಶೇಷವಾಗಿ ಆರೋಗ್ಯದಲ್ಲಿ ಬಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಚಲನಚಿತ್ರಗಳನ್ನ ಮಾಡಲಿ ಅಂತೇಳಿ ಆ ಸ್ವಾಮಿ ಹತ್ರ ಪ್ರಾರ್ಥನೆ. ಹಿರಿಯ ನಟ ಶಿವಣ್ಣಗೆ ಅಮೆರಿಕದ ಮಿಯಾಮಿ ಆಸ್ಪತ್ರೆಯಲ್ಲಿ ಆಪರೇಷನ್ ಸಕ್ಸಸ್ ಆಗಿದೆ. ಆಪರೇಷನ್ಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಶುಭ ಹಾರೈಸಿದ್ರು. ದೂರವಾಣಿ ಕರೆ ಮೂಲಕ ಸಿಎಂ ಸಿದ್ದರಾಮಯ್ಯ ಆರೋಗ್ಯವನ್ನು ವಿಚಾರಿಸಿ ಶುಭ ಹಾರೈಸಿದ್ರು. ಎಕ್ಸ್ ಖಾತೆಯಲ್ಲೂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿ ಶುಭ ಕೋರಿದ್ರು. ಕ್ರಿಸ್ಮಸ್ ಹಬ್ಬದ ಖುಷಿಯಲ್ಲಿದ್ದ ಕಿಚ್ಚನ ಅಭಿಮಾನಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಬರೋಬ್ಬರಿ 2.5 ವರ್ಷಗಳ ಬಳಿಕ ತೆರೆ ಮೇಲೆ ಕಿಚ್ಚ ಬರ್ತಿದ್ದಾನೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರ ಇವತ್ತು ಬಿಡುಗಡೆಯಾಗಿದೆ. ನರ್ತಕಿ ಚಿತ್ರಮಂದಿರದಲ್ಲಿ ಫಸ್ಟ್ ಶೋ ಶುರುವಾಗಿದೆ. ರಾಜ್ಯದಲ್ಲಿ 250ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಮ್ಯಾಕ್ಸ್ ಬಿಡುಗಡೆ ಆಗಲಿದೆ. ಈಗಾಗಲೇ ಭಾರೀ ಸಂಖ್ಯೆಯಲ್ಲಿ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ. ಅಮಿತ್ ಶಾರನ್ನ ವಜಾ ಮಾಡುವಂತೆ ರಾಜ್ಯದ ಎಲ್ಲೆಡೆ ಆಕ್ರೋಶ ಭುಗಿಲೆದ್ದಿದೆ. ದಾವಣಗೆರೆಯಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿ ಕಿಡಿಕಾರಿದ್ದಾರೆ. ಪ್ರತಿಭಟನೆಯಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಭಾಗಿಯಾಗಿದ್ದರು. ಅಮಿತ್ ಶಾ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದರು. ಲೋಕಸಭಾ ಸದಸ್ಯರಾದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಜಿಲ್ಲಾಧ್ಯಕ್ಷರು ಮೇಯರ್ ಅವರು ಮೇಲಾಗಿ ಇವತ್ತು ಡಾಕ್ಟರ್ ಅಯ್ಯವಾಯ್ ಮಾಲ್ತೇಶ್ ಅವರ ಎಲ್ಲ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು ಪ್ರತಿಭಟನೆ ವೇಳೆ ಸಂಸದೆ ಅಮಿತ್ ಶಾ ಫೋಟೋ ತೋರಿಸಿ ಈ ವ್ಯಕ್ತಿ ಹೇಳಿದ್ದು ನೋಡಿ ಎಂದು ವ್ಯಂಗ್ಯವಾಡಿದ್ದಾರೆ. ಸಮಾನತೆ ನೀಡಿದ ವ್ಯಕ್ತಿಗೆ ಗೌರವ ಕೊಡಬೇಕು, ಆದರೆ ಅದನ್ನು ಮೀರಿ ಅಮಿತ್ ಶಾ ಮಾತನಾಡಿದ್ದಾರೆ. ಈ ಕೂಡಲೇ ಅವರು ಕ್ಷಮೆ ಯಾಚಿಸಬೇಕು, ಅವರನ್ನ ಸಚಿವ ಸ್ಥಾನದಿಂದ ತೆರವು ಮಾಡಿ ಅಂತೇಳಿ ಆಗ್ರಹಿಸಿದ್ರು. ಅಮಿತ್ ಶಾ ರಾಜೀನಾಮೆ ನೀಡಬೇಕು ಎಂದು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಆಗ್ರಹಿಸಿದರು. ಫಂಡಮೆಂಟಲ್ ಡ್ಯೂಟೀಸ್ ಏನೇನಿದೆ, ಫಂಡಮೆಂಟಲ್ ರೈಟ್ಸ್ ಏನೇನಿದೆ ಎಲ್ಲದೂ ಕೂಡ ನಮ್ಮ ಸಂವಿಧಾನ ನಮಗೆ ಹೇಳುತ್ತೆ. ಇಂಥ ಸಂವಿಧಾನ ಶಿಲ್ಪಿಗೆ ಅವಮಾನ ಆಗೋ ರೀತಿಯಲ್ಲಿ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ನಾವೆಲ್ಲರಾದರೂ ವಿರೋಧವಾಗಿ ನಿಲ್ಲಬೇಕಾ ಬೇಡ ಹೇಳಿ? ನಿಲ್ಲೇಬೇಕು. ಹೌದಾ? ಈಗ ಕೇಂದ್ರದಲ್ಲೂ ಕೂಡ ಇಂಡಿಯಾ ಒಕ್ಕೂಟದ ಎಲ್ಲ ಪಾರ್ಟೀಸ್ನವರು ಕೂಡ ಇದನ್ನು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿದ್ದೀವಿ. ನಮ್ದು ಏನು ಸ್ಟ್ಯಾಂಡು ಅಂದರೆ ಅಮಿತ್ ಶಾ ಅವರು ರಿಸೈನ್ ಮಾಡಬೇಕು. ಇವತ್ತಿನ ದಿನ ನಾವೆಲ್ಲರೂ ಇವತ್ತು ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿದ್ದೀವಿ. ನಂತರ ನಮ್ಮ ಒಂದು ಪ್ರತಿಭಟನೆಯನ್ನು ಹೇಳ್ತಾ ಇದ್ದೀವಿ. ಒಂದು ಲೆಟರ್ ಕೂಡ ಪ್ರೆಸಿಡೆಂಟ್ ರಾಷ್ಟ್ರಪತಿಯವರಿಗೆ ಕೊಡ್ತಾ ಇದ್ದೀವಿ. ಅಮಿತ್ ಶಾ ಅವ್ರನ್ನ ನೀವು ಅವರೆಲ್ಲರಿಗೂ ಏನು ಹೇಳಬೇಕು? ಕೇಂದ್ರ ಸಚಿವ ಅಮಿತ್ ಶಾ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಎಂದು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಕೆಂಡಕಾರಿದ್ದಾರೆ. ಸಮಾನತೆ ನೀಡಿದ ಸಂವಿಧಾನ ಶಿಲ್ಪಿಗೆ ಅಗೌರವ ತೋರಿದ್ದಾರೆ. ಅಂಬೇಡ್ಕರ್ ಅಭಿಮಾನಿಗಳಿಗೆ ಧಕ್ಕೆ ತಂದಿದ್ದಾರೆ ಎಂದು ಕಿಡಿಕಾರಿದರು. 400ಕ್ಕಿಂತ ಹೆಚ್ಚು ಸ್ಥಾನ ಬಿಜೆಪಿ ಗೆದ್ದಿದ್ರೆ ಸಂವಿಧಾನ ಉಳಿತಾ ಇರಲಿಲ್ಲ ಅಂಥೇಳಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಹೈಕಮಾಂಡ್ ಆದೇಶದಂತೆ ಎಲ್ಲೆಡೆ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದರು. 99 MPs ಇದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಪ್ರತಿಯೊಂದು ಸ್ಟೇಟ್ನಲ್ಲೂ ಇದೇ ರೀತಿ ಹೋರಾಟ ಮಾಡ್ತಾ ಇದ್ದೀವಿ. ಅಮಿತ್ ಶಾ ಅವ್ರನ್ನ ರಿಸೈನ್ ಆಗೋ ತನಕನೂ ನಮ್ಮ ಈ ಹೋರಾಟ ಇದೇ ರೀತಿ ಗಲ್ಲಿಗಳಲ್ಲಿ ಮುಂದುವರಿಯುತ್ತೆ ಅಂತ ಹೇಳಿ ಈ ಒಂದು ಸಂವಿಧಾನ ಶಕ್ತಿಗೆ ನಾವು ಯಾವತ್ತಿದ್ರೂ ಕೂಡ ಚಿರಋಣಿಯಾಗಿರಬೇಕು. ಇವರ ಬಗ್ಗೆ ಮಾತಾಡುವ ಮತ್ತು ಅವರ ಒಂದು ಅರ್ಹತೆಗೆ ಧಕ್ಕೆ ತರುವಂತಹ ಕೆಲಸ ಮಾಡಿರುವಂತಹ ಅಮಿತ್ ಶಾ ಅವರಿಗೆ ಸರಿಯಾದ ಪಾಠ ಕಲಿಸಬೇಕು. ಸರಿಯಾದ ಕೂಡಲೇ ವಜಾ ಮಾಡಬೇಕು ಅಂತ ಅಲ್ಲಿವರೆಗೂ ನಮ್ಮ ಹೋರಾಟ ಇದೇ ರೀತಿ. ಮೈಸೂರಿನ ಇಲವಾಲದಲ್ಲಿ ದಲಿತ ಪರ ಸಂಘಟನೆಗಳು ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡಿದರು. ಮೈಸೂರು ಹುಣಸೂರು ಮುಖ್ಯ ರಸ್ತೆಯನ್ನು ತಡೆದು
ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಮಿತ್ ಶಾ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದು ಕ್ಷಮೆ ಕೇಳಬೇಕು ಅಂತೇಳಿ ಆಗ್ರಹಿಸಿದರು. ತಮ್ಮ ಕೇಂದ್ರ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯಿಸಿದರು. ಇನ್ನು ಮಾನವ ಸರಪಳಿಯನ್ನು ರಚಿಸಿ ಅಮಿತ್ ಶಾ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದರು. ಅವಮಾನಕಾರಿ ಮಾತನ್ನ ಯಾವುದೇ ಬಿಜೆಪಿ ಮುಖಂಡರು ವಿರೋಧಿಸಿಲ್ಲ. ಈಗಂತ ಅಂದ್ರೆ ಏನನ್ಸುತ್ತೆ ಅಂದ್ರೆ ಬಿಜೆಪಿ ಅವ್ರದ್ದು ಇದ್ರಲ್ಲಿ ಒಂದು ಹುನ್ನಾರ ಇದೆ. ನಾವೆಲ್ಲ ನೋಡಿರ್ಬೋದು. ಈಗ ನಳಿನ್ ಕುಮಾರ್ ಕಟೀಲ್ ಅವರು ಸಂವಿಧಾನನೇ ಬದಲಾಯಿಸ್ತೀನಿ ಅಂತ ಹೇಳಿದ್ದಾರೆ. ಏನು ಆಶಯ ಇಟ್ಕೊಂಡು ಅಂಬೇಡ್ಕರ್ ಅವರು ಬರ್ತಿದ್ದಾರೆ, ಅದನ್ನ ವಿರೋಧಿಸಬೇಕಂತ ಕಾರ್ಯಕರ್ತರು ಈ ಬಿಜೆಪಿ ಮುಖಂಡರು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಮುಂದೆನೆ ಇದೇ ರೀತಿ ಹೋರಾಟ ಮಾಡಬೇಕು. ನಿನ್ನೆ ಮೈಸೂರಿನಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ಇಡೀ ದೇಶದಾದ್ಯಂತ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ನಮ್ಗೆ ಗೆಲುವು ಸಿಗೋವರೆಗೂ ಹಾಗೇನೆ ಇವ್ರನ್ನ ಅಮಿತ್ ಶಾ ಅವ್ರನ್ನ ವಜಾ ಮಾಡಬೇಕು ಸಂಪುಟದಂತ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಮಂಡ್ಯದಲ್ಲೂ ಪ್ರತಿಭಟನೆ ಮಾಡಿದ್ರು. ಕಾಂಗ್ರೆಸ್ ಕಚೇರಿಯಿಂದ ಡಿಸಿ ಕಚೇರಿವರೆಗೆ ಮೆರವಣಿಗೆ ಮಾಡಿ ಕಿಡಿಕಾರಿದ್ರು. ಅಮಿತ್ ಶಾ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಮಿತ್ ಶಾಗೆ ತಲೆ ಕೆಟ್ಟು ಹೋಗಿದೆ. ಸಂವಿಧಾನದಿಂದಲೇ ಕೇಂದ್ರ ಸಚಿವರಾಗಿದ್ದಾರೆ, ಆದರೆ ಈಗ ಸಂವಿಧಾನದ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ. ತಕ್ಷಣವೇ ಕೇಂದ್ರ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಆಗ್ರಹಿಸಿದರು. ಬಂಧುಗಳೇ, ಇವತ್ತು ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿಎನ್ ಮಂಜುನಾಥ್ ಸಂಸದರಾಗಿದ್ದರು. ವೈದ್ಯ ವೃತ್ತಿ ಮುಂದುವರಿಸಿದ್ದಾರೆ. ಕಾರ್ಯನಿಮಿತ್ತ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿದರು. ಅದೇ ವೇಳೆ ಆಸ್ಪತ್ರೆಯಲ್ಲಿದ್ದ ಮಹಿಳೆಗೆ ಉಸಿರಾಟಕ್ಕೆ ತೊಂದರೆ ಕಾಣಿಸಿಕೊಂಡಿದ್ದು. ತಕ್ಷಣಕ್ಕೆ ಅಲ್ಲೇ ಇದ್ದ ಸಿಎನ್ ಮಂಜುನಾಥ್ ಸ್ಟೆಥೋಸ್ಕೋಪ್ ಅನ್ನು ಹಿಡ್ಕೊಂಡು ಮಹಿಳೆಯ ತಪಾಸಣೆಯನ್ನು ಮಾಡಿ ಔಷಧಿಗಳನ್ನು ಬರೆದುಕೊಟ್ಟಿದ್ದಾರೆ. ಸಂಸದರ ಈ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿ ಡ್ರೋನ್ ಪ್ರತಾಪ್ ಜೈಲಿನಿಂದ ರಿಲೀಸ್ ಆಗಿದ್ದಾನೆ. ಕಳೆದ 9 ದಿನಗಳ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ. ಡ್ರೋನ್ ಪ್ರತಾಪ್ ಮಧುಗಿರಿ ಉಪಕಾರಾಗೃಹದಿಂದ ಬಿಡುಗಡೆ ಆಗಿ ಮನೆಗೆ ತೆರಳಿದ್ದಾರೆ. ಮಧುಗಿರಿಯ ಜನಕಲೋಟಿ ಬಳಿಯ ಫಾರ್ಮ್ ಹೌಸ್ನಲ್ಲಿ ಸೋಡಿಯಂ ಸ್ಫೋಟಿಸಿದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದರು ಡ್ರೋನ್ ಪ್ರತಾಪ್. ಸರ್ ನೀವೆಲ್ಲರೂ ಡಿಸ್ಟರ್ಬ್ ಒಂಚೂರು ಪಕ್ಕಕ್ಕೆ ನಿಲ್ಲಿ ಸರ್.